ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ತುಳಸಿ ಎಲೆಗಳ ಕುಪ್ಪಬನಕ್ಕೆ ತಿರುಗಿದರೆ ಅದರ ಅರ್ಥವೇನು, ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡೋದು. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಪರಿಹಾರವನ್ನು, ಸುಲಭ ಪರಿಹಾರ ಮತ್ತು ಸೂಕ್ತ ಪರಿಹಾರವನ್ನು ಅಲ್ಲಿ ತಿಳಿಸ್ತೇನೆ. ಸ್ವಲ್ಪ ಆಚೆ ಆಗ್ಬೋದು, ನಾನು ಸ್ವಲ್ಪ ಸಮಯ ಉತ್ತರ ಕೊಡುವಾಗ, ಆದರೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಖಂಡಿತವಾಗ್ಲೂ ಅದನ್ನು ನೀವು ಗಮನಿಸ್ತಾ ಇರಿ. ಹಾಗೆಯೇ ನಿಮಗೆ ಏನಾದರೂ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ಅದಕ್ಕೆ ತಕ್ಕ ವಿಡಿಯೋವನ್ನು ಕೂಡ ಮಾಡಿ ಹಾಕ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ಲೋ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿದ ಶಿವದೇವರ ಹಾಗೂ ಕೊರಗಜ್ಜು ದೇವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತೆ. ಅದರ ಎಲೆಗಳು ಕಪ್ಪಾಗುತ್ತೆ. ಅದಕ್ಕೆ ನಾನಾ ಕಾರಣಗಳು ಇರ್ಬೋದು, ಆದರೆ ಏನು ಎತ್ತ ಅಂತ ಅದರ ಬಗ್ಗೆ ಹೇಳ್ತೇನೆ. ತುಳಸಿ ಎಲೆಗಳು ಇದ್ದಕ್ಕಿದ್ದಂತೆ ಕಪ್ಪಾಗೋದನ್ನು ನೀವು ಗಮನಿಸಿರ್ಬೋದು. ಹಾಗೆ ತುಳಸಿ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗಿದರೆ ಅದರ ಅರ್ಥವೇನು, ತುಳಸಿ ಎಲೆ ಕಪ್ಪಾಗಿ ಆದರೆ ಅದಕ್ಕೆ ಏನು ಮಾಡಬೇಕು. ತುಳಸಿ ಸಸ್ಯವು ಭಾರತೀಯ ಸಾಂಸ್ಕೃತಿಕ ಮತ್ತು ಆಯುರ್ವೇದ ಸಂಪ್ರದಾಯದಲ್ಲಿ ಪ್ರಮುಖ ಪಾತ್ರ ವಹಿಸುವ ಅದ್ಭುತ ಔಷಧೀಯ ಸಸ್ಯ. ಈ ಸಸ್ಯವನ್ನು ಪ್ರಾಚೀನ ಕಾಲದಿಂದಲೂ ಪೂಜೆಯಲ್ಲಿ ಬಳಸುವುದಕ್ಕಾಗಿ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯ ಮಾತ್ರವಲ್ಲ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವ ಸಸ್ಯ. ತುಳಸಿಯನ್ನು ಮನೆಯ ಮುಂದೆ ನೆಡುವುದರಿಂದ ಆ ಮನೆಯಲ್ಲಿನ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರಾಗಿ ಧನಾತ್ಮಕ ಶಕ್ತಿಗಳು ನೆಲೆಯಾಗುತ್ತೆ ಅಂತ ನಮ್ಮ ಒಂದು ಪುರಾಣಗಳಲ್ಲಿ ಅದರ ಉಲ್ಲೇಖವಿದೆ. ಅಷ್ಟು ಪವಿತ್ರವಾದಂಥ ಸಸ್ಯ. ಆಯುರ್ವೇದ ಅಥವಾ ನಮಗೆ ಏನು ಆಯುರ್ವೇದದಲ್ಲಿ ಬಳಸುವಂಥದ್ದು ಅಥವಾ ತುಂಬಾ ಉಪಕಾರ ಇರುವಂಥದ್ದು, ಅದರ ಗಾಳಿ ಆಗಿರ್ಬೋದು, ಅದರ ಬೀಜ ಆಗಿರ್ಬೋದು, ಅದರ ಎಲೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಔಷಧಿಯ ಗುಣವನ್ನು ಹೊಂದಿರುವಂಥದ್ದು ಮತ್ತು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕವಾಗಿ ತುಂಬಾ ಮಹತ್ವ ಪಡೆದಿರುವಂಥದ್ದು. ಹಾಗೆಯೇ ಕೆಲವೊಮ್ಮೆ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಸಾಯುವುದು, ಅವುಗಳ ಎಲೆಗಳು ಉದುರಿ ಗಿಡ ಖಾಲಿ ಆಗೋದು, ಇದ್ದಕ್ಕಿದ್ದಂತೆ ಒಣಗಿ ಹೋಗುವುದು ಎಲ್ಲ ಸೂಚನೆಗಳು ಸಾಮಾನ್ಯವಾದ ಸೂಚನೆ ಅಲ್ಲ. ಇವೆಲ್ಲವೂ ನಮ್ಮ ಜೀವನದ ಮೇಲೂ ದಿನನಿತ್ಯದ ಪ್ರಭಾವ ಬೀರುವಂಥದ್ದು. ಅದೇ ರೀತಿ ಹಸಿರಾಗಿದ್ದ ತುಳಸಿ ಗಿಡ ಕಪ್ಪಾದರೆ ಅದು ನಮಗೆ ಯಾವ ಸೂಚನೆಯನ್ನು ನೀಡುವಂಥದ್ದು. ತುಳಸಿ ಗಿಡದ ಎಲೆಗಳು ಇದ್ದಕ್ಕಿದ್ದಂತೆ ಕಪ್ಪಾದರೆ ಅದರ ಅರ್ಥವೇನು ಒಳ್ಳೆಯದಲ್ಲ. ನಾವೇನು ತುಳಸಿ ಗಿಡಕ್ಕೆ ಪೂಜೆ ಮಾಡುವಂಥದ್ದು ಅಥವಾ ನೀರು ಹಾಕುವಂಥದ್ದು ಬೆಳಗಿನ ಹೊತ್ತಲ್ಲಿ ಅದೆಲ್ಲ ಸಡನ್ನಾಗಿ ಸಾಯುವಂಥದ್ದು ಅಥವಾ ಎಲೆಗಳು ಉದುರುವಂಥದ್ದು, ಆ ಥರ ಎಲ್ಲ ಏನೇನೋ ಸಮಸ್ಯೆಗಳು ಬರುವಂಥದ್ದು ಇರುತ್ತಲ್ವ. ಅದು ನಮ್ಮ ಮನೆಯ ಒಳಗಡೆ ಏನು ಇಡ್ತೇವೆ ನಾವು ಅವರಿಗೆ ಒಳ್ಳೆಯದಲ್ಲ. ಅದು ಕೂಡ ಮನೆಯ ಯಜಮಾನನಿಗೆ ಒಳ್ಳೆಯದಲ್ಲ ಅನ್ನೋದನ್ನು ಅದು ಸೂಚಿಸುವಂಥದ್ದು. ನೀರು ಹೆಚ್ಚಾಗುವುದು ಮತ್ತು ಕಡಿಮೆ ಆಗುವುದು. ತುಳಸಿ ಗಿಡವು ಅತ್ಯಂತ ಸೂಕ್ಷ್ಮ ಸ್ವರೂಪದ ಗಿಡವಾದ್ದರಿಂದ ಅದಕ್ಕೆ ಹೆಚ್ಚು ನೀರಿನ ಅವಶ್ಯಕತೆ ಇರುವುದಿಲ್ಲ. ತುಳಸಿಗೆ ಯಾವಾಗಲೂ ಕಡಿಮೆ ನೀರನ್ನು ನೀಡಲು ಪ್ರಯತ್ನಿಸಬೇಕು. ಒಂದು ವೇಳೆ ನೀವು ತುಳಸಿ ಅತಿಯಾಗಿ ನೀರನ್ನು ನೀಡಿದರೆ ಅದರ ಬೇರುಗಳು ಕೊಳೆಯಲು ಪ್ರಾರಂಭಿಸುವಂಥದ್ದು ಮತ್ತು ಗಿಡದಲ್ಲಿ ಎಲೆಯು ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭವಾಗುತ್ತದೆ. ಇದೆಲ್ಲ ಕಾರಣ ಇರಬಹುದು. ಹಾಗೆಯೇ ಸಸ್ಯಗಳಿಗೆ ಕೀಟಗಳ ಸಮಸ್ಯೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಕೀಟಗಳು ಸಸ್ಯಗಳ ಮೇಲೆ ಇರುವುದೇ ತುಳಸಿ ಎಲೆಗಳು ಕಪ್ಪಾಗಲು ಮುಖ್ಯ ಕಾರಣ ಅಂತ ಹೇಳಲಾಗುತ್ತೆ. ಅನೇಕ ಬಾರಿ ಸಸ್ಯಗಳು ಬರಿಗಣ್ಣಿಗೆ ಗೋಚರಿಸಿದ ಕೀಟಗಳಿಂದ ಕೂಡ ತುಂಬಿಕೊಂಡಿರುವಂಥದ್ದು. ಇಂತಹ ಕೀಟಗಳು ಎಲೆಗಳ ರಸವನ್ನು ಹೀರುವ ಮೂಲಕ ಗಿಡದಲ್ಲಿ ಎಲೆಗಳನ್ನು ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಮಾಡುವಂಥದ್ದು. ಇದಲ್ಲದೆ ಅತಿಯಾದ ಸೂರ್ಯನ ಬೆಳಕು ಕೂಡ ತುಳಸಿ ಎಲೆಗಳನ್ನು ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಮಾಡುತ್ತದಂತೆ. ಇದೆಲ್ಲ ವೈಜ್ಞಾನಿಕ ಕಾರಣ. ಆದರೆ ಖಂಡಿತವಾಗ್ಲೂ ತುಳಸಿ ನಮ್ಮ ಮನೆಯಲ್ಲಿ ನೆಟ್ಟಂಥ ತುಳಸಿ ಗಿಡ ಕಪ್ಪಾದರೆ ಅಥವಾ ಎಲೆಗಳು ಉದುರಿ ಹೋದರೆ ಅಥವಾ ಅಂದರೆ ಕಡಿ ನಾವು ಏನು ತುಳಸಿ ಕುಂಡದಲ್ಲಿ ಗಿಡಗಳನ್ನು ಸಸ್ಯಗಳನ್ನು ಇದು ಮಾಡಿದರೂ ಕೂಡ ಕರೆಕ್ಟಾಗಿ ನಾವು ನೋಡ್ಕೊಂಡು ನೀರು ಹಾಕಿ ಅದನ್ನು ಪೂಜೆ ಮಾಡಿದರೂ ಕೂಡ ಅದು ಏನೋ ಒಂದು ಕಾರಣದಿಂದ ಅದೆಲ್ಲ ಅದು ಸಾಯುವಂಥದ್ದು ಅಥವಾ ಒಣಗಿ ಹೋಗುವಂಥದ್ದು, ಎಲೆಗಳು ಉದುರು, ಈ ಥರ ಸಮಸ್ಯೆ ಆದಾಗ ನಾನು ಈಗಾಗಲೇ ಹೇಳಿದ ಮನೆ ಯಜಮಾನನಿಗೆ ಅದು ಕೆಡುಕನ್ನು ಉಂಟು ಮಾಡೋದು ಅಥವಾ ಮನೆಯಲ್ಲಿನ ಯಾವುದೋ ಒಂದು ದೋಷ ಬರುವಂಥದ್ದು, ಆ ಥರ ದೋಷ ಬರುತ್ತೆ ಅನ್ನೋದನ್ನು ಕೂಡ ಸೂಚಿಸುವಂಥದ್ದು. ಹಾಗೆಯೇ ಒಂದು ಗಿಡ ಅಥವಾ ಮರ ಹಸಿರಾಗಿ ಬೆಳೆಯಲು ಅದಕ್ಕೆ ಪೋಷಕಾಂಶಗಳ ಅಗತ್ಯತೆ ತುಂಬಾ ಇರುವಂಥದ್ದು. ಗಿಡಗಳು ತಮಗೆ ಬೇಕಾದ ಪೋಷಕಾಂಶಗಳನ್ನು ಮಣ್ಣಿಂದ ಪಡೆದುಕೊಳ್ಳುವಂಥದ್ದು. ಯಾವ ಮಣ್ಣಿನಲ್ಲಿ ಪೋಷಕಾಂಶದ ಕೊರತೆ ಇರುತ್ತದೋ ಆ ಮಣ್ಣಿನಲ್ಲಿ ತುಳಸಿ ಸಸ್ಯದ ಎಲೆಗಳು ಹಳದಿ ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭವಾಗುತ್ತೆ. ಇನ್ನು ಕೆಲವೊಮ್ಮೆ ಗಿಡಗಳಿಗೆ ಸಂಬಂಧಿಸಿದ ಕೆಲವೊಂದು ರೋಗಗಳು ಕೂಡ ತುಳಸಿ ಎಲೆ ಬಣ್ಣವನ್ನು ಕಪ್ಪಾಗಿರಿಸುತ್ತೆ. ತುಳಸಿ ಎಲೆಗಳ ಬಣ್ಣ ಕಪ್ಪಾಗೋದ್ರ ಬಗೆಗಿನ ನಂಬಿಕೆಗಳನ್ನು ನಾವು ನೋಡೋದಾದರೆ ಇದೆಲ್ಲ ನಾನು ಈ ಥರ ಹೇಳಿದೆಲ್ಲ ಅದೆಲ್ಲ ವೈಜ್ಞಾನಿಕ ಕಾರಣ ಆಗಿರಬಹುದು. ಪೋಷಕಾಂಶದ ಕೊರತೆ ಅಥವಾ ನೀರಿನ ಇದು ಎಲ್ಲ ಆಗಿರ್ಬೋದು. ಆದರೆ ನಾವು ನಂಬಿಕೆಗಳ ಪ್ರಕಾರ ನೋಡೋದಾದರೆ ಮನೆಯಲ್ಲಿ ಅಥವಾ ಕುಟುಂಬದ ಸದಸ್ಯರಿಗೆ ಯಾವುದೋ ಒಂದು ತೊಂದರೆ ಎದುರಾಗುವ ಮುನ್ನ ತುಳಸಿ ಎಲೆಗಳು ಕಪ್ಪಾಗುವಂಥದ್ದು ಅಥವಾ ಉದುರಿ ಹೋಗುವಂಥದ್ದು ಅಥವಾ ಸಾಯುವಂಥದ್ದು
ಏನು ಗಿಡಗಳು. ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹಾಗೂ ದುಷ್ಟಶಕ್ತಿಗಳು ವಾಸವಾಗಿದ್ದರೆ ತುಳಸಿ ಎಲೆಗಳು ಕಪ್ಪಾಗುತ್ತದಂತೆ. ಹಾಗೆಯೇ ತುಳಸಿ ಗಿಡವನ್ನು ಮುಂಜಾನೆ ಒಂದಿಷ್ಟು ಸಮಯ, ಸಂಜೆ ಒಂದಿಷ್ಟು ಸಮಯ ಮಾತ್ರ ಬಿಸಿಲಿನಲ್ಲಿ ಇಡಿ. ಕೀಟನಾಶಕಗಳನ್ನು ಸಿಂಪಡಿಸಿ ತುಳಸಿಗೆ ನಿಯಮಿತವಾಗಿ ನೀರು ಹಾಕಿ ಗಿಡವನ್ನು ಅತಿಯಾಗಿ ತೇವಾಗದಂತೆ ನೋಡಿಕೊಳ್ಬೇಕು. ನಂಬಿಕೆಗಳ ಆಧಾರದ ಮೇಲೆ ನೋಡೋದಾದರೆ ತುಳಸಿ ಎಲೆಗಳು ಕಪ್ಪಾಗುವುದು ತೊಂದರೆಗಳ ಸೂಚನೆ. ಮನೆಗೆ ಏನೋ ತೊಂದರೆ ಆಗುತ್ತೆ ಅನ್ನೋದು ಅದು ಖಂಡಿತವಾಗ್ಲೂ ನಿಜ ಅಲ್ಲಗಳೆಯುವಂತೆಲ್ಲ ವೈಜ್ಞಾನಿಕ ಕಾರಣ ಏನೋ ಇರಬಹುದು. ಆದರೆ ನಮ್ಮ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನಾವು ನೋಡೋದಾದರೆ ಇದು ತೊಂದರೆಗಳ ಸೂಚನೆ. ತುಳಸಿ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗಿದರೆ ನೀವು ಅವುಗಳನ್ನು ತೆಗೆದು ಹಾಕಬಹುದು ಅಥವಾ ಸಸ್ಯವನ್ನು ಆರೋಗ್ಯವಾಗಿರೋ ಮೇಲಿನ ಕ್ರಮಗಳನ್ನು ಅನುಸರಿಸಬಹುದು. ಹಾಗೆಯೇ ಅದರ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಇರುವುದು ಒಳ್ಳೆಯದು. ಎಷ್ಟು ಸಮೃದ್ಧವಾಗಿ ತುಳಸಿ ಗಿಡ ಬೆಳೆಯುತ್ತೆ ಅಷ್ಟು ಸಮೃದ್ಧತೆ ನಮ್ಮ ಮನೆಯಲ್ಲಿ ಬರುತ್ತೆ. ಯಾವುದಕ್ಕೂ ಕೊರತೆ ಇರೋದಿಲ್ಲ. ಯಾವಾಗ ಒಣಗಿ ಕಡ್ಡಿ ಥರ ಅಥವಾ ಒಣಗುತ್ತೆ ಅಥವಾ ಏನಾಗುತ್ತೆ ಸಾಯುತ್ತೆ ಅಥವಾ ಎಲೆಗಳು ಮುದುರುತ್ತೆ ಅಂದರೆ ಅದು ಏನೋ ಒಂದು ಅಡ್ಡಿ ಆತಂಕಗಳು ಸಮಸ್ಯೆಗಳು ಬರುತ್ತವೆ ಅನ್ನೋದೇ ನಿಜವಾದ ನಂಬಿಕೆ. ಧನ್ಯವಾದಗಳು.